ಓಂ ಆಕಾಶಸ್ಥಲಿಂಗಾತ್ ಓಂ ಅಂತರಃ ಖವತ್. ಆಕಾಶಸ್ಥಲಿಂಗಾತ್ ಅಂತೇನು ಸೂತ್ರ ಇದೆ, ಈ ಸೂತ್ರದ ವ್ಯಾಖ್ಯಾನವನ್ನು ಮಾಡುವಂತಹ ಅಣುಭಾಷ್ಯದ ವಾಕ್ಯ ಅಂತರಃ ಖವತ್ ಅಂತ. ಅಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನೇನು ವ್ಯಾಖ್ಯಾನ ಮಾಡಿದ್ದಾರೆ, ಅಲ್ಲಿ ಸುಧಾದಲ್ಲಿ ಬಂದಿರುವಂತಹ ಆಕಾಶನಂ ಅವಕಾಶತ್ವಂ ಅನ್ನುವ ಮಾತನ್ನು ಉದ್ಧರಿಸಿದ್ದಾರೆ. ಇದು ಸುಧೋಕ್ತ ದಿಶಾ ಅಂತ. ಹೀಗೆ ಸುಧಾವನ್ನ ರಾಘವೇಂದ್ರ ಸ್ವಾಮಿಗಳಲ್ಲಿ ನೆನಪು ಮಾಡಿಕೊಂಡಿದ್ರಿಂದ ಸುಧಾ ಕೂಡ ಏನು ಈ ಸಂದರ್ಭದಲ್ಲಿ ಏನೇನು ಹೇಳಿದೆ ಅಂತ ಅನ್ನೋದನ್ನ ನಾವು ಸ್ವಲ್ಪ ನೋಡ್ತಿದ್ದೀವಿ. ಈ ಆಕಾಶ ಶಬ್ದ ವಾಚ್ಯವಾದದ್ದು ಪರಮಾತ್ಮ ಅಲ್ಲ, ನಾವು ನೋಡುವಂತಹ ನಮಗೆ ಗೊತ್ತಿರುವಂತಹ ಆಕಾಶವೇ ಅಂತ ಪೂರ್ವ ಪಕ್ಷ ಬಂದಿತ್ತು. ಈ ಹಿಂದೆ ಅನೇಕ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಈ ಇಂದ್ರಾದಿ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂದ್ರೆ, ಅವನು ಇಂದ್ರಾದಿಗಳಲ್ಲಿ ಅಂತರ್ಯಾಮಿ ಆದಂಥವನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇಂದ್ರಾದಿ ಶಬ್ದಗಳು ಹೇಗೆ ಭಗವಂತನನ್ನು ಹೇಳ್ತಾವ, ಇಂದ್ರಾದಿ ದೇವತೆಗಳನ್ನು ಹೇಳಿದರೂ ಕೂಡ ಮುಖ್ಯ ವೃತ್ತಿಯಿಂದ ಅದು ಹೇಳುವುದು ಭಗವಂತನನ್ನೇ. ಹಾಗೆ ಆಕಾಶ ಶಬ್ದವೂ ಕೂಡ ಅಮುಖ್ಯ ವೃತ್ತಿಯಿಂದ ಭೂತ ಪದಾರ್ಥವನ್ನು ಹೇಳಲಿ, ಆದರೆ ಮುಖ್ಯ ವೃತ್ತಿಯಿಂದ ಅಂದ್ರೆ ಮಹಾಯೋಗದಿಂದ ಮತ್ತು ವಿದ್ವದ್ರೂಢಿಯಿಂದ ವಿಷ್ಣುವನ್ನೇ ಹೇಳ್ತದೆ. ಭೂತೆ ಅಮುಖ್ಯಯ ವೃತ್ಯ ಪ್ರವೃತ್ತಸ್ಯ ನ್ಯಾಯಸುಧಾದಲ್ಲಿ ಈ ವಾಕ್ಯ ಇದೆ. ಇಂದ್ರಾದಿ ಶಬ್ದವತ್, ಇಂದ್ರಾದಿ ಶಬ್ದಗಳು ಹೇಗೋ ಹಾಗೆ ಆಕಾಶ ಶಬ್ದವೂ ಕೂಡ, ಆಕಾಶ ಶಬ್ದಸ್ಯಾಪಿ ಭೂತಾಕಾಶವನ್ನ ಅದು ಅಮುಖ್ಯ ವೃತ್ತಿಯಿಂದ ಹೇಳ್ತಾ ಇದ್ರು ಕೂಡ, ಪ್ರವೃತ್ತಸ್ಯ ಅಂದ್ರೆ ಹೇಳಿಕ್ಕೆ ಹೊರಟಿದ್ರು ಕೂಡ, ಮಹಾಯೋಗ ವಿದ್ವದ್ರೂಢಿಭ್ಯಾಂ, ಮಹಾಯೋಗ ಮತ್ತು ವಿದ್ವದ್ರೂಢಿಗಳ ಮೂಲಕ ಈಶ್ವರ ವಾಚನ, ಅದು ಈಶ್ವರ ವಾಚಕವೇ ಆಗಿದೆ. ಆದ್ರಿಂದ ತದ್ಬುದ್ಧ್ಯಾದಾಯಕತ್ವಮೇವ ನ್ಯಾಯಂ. ಆದ್ರಿಂದ ಭಗವಂತನನ್ನು ಅದಷ್ಟು ಸುಲಭವಾಗಿ ಹೇಳೇ ಹೇಳ್ತದೆ ಆಕಾಶ ಶಬ್ದ. ನೀವು ಅದಕ್ಕಾಗಿ ಈ ಒಂದು ಪ್ರತ್ಯೇಕವಾದ ಅಧಿಕರಣವನ್ನ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇನ್ನೊಂದು ಆಕಾಶಾಧಿಕರಣ ಅಂತ ಯಾಕೆ ಮಾಡಿದ್ದೀರಿ? ಅಂತಸ್ಥಧರ್ಮೋಪದೇಶ ಎಂಬಲ್ಲಿ ಅಂತಸ್ಥತ್ವಾಧಿಕರಣ ಏನಿದೆ, ಆದ್ರಿಂದ ಇಂದ್ರ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಹೇಳಿದಂತೆ ಆಕಾಶ ಶಬ್ದ ವಾಚ್ಯತ್ವವನ್ನು ಹೇಳಿದಂತನೇ ಆಗ್ತದೆ ಅಂತ ಅಲ್ಲಿ ಒಂದು ಪ್ರಶ್ನೆನೂ ಬರ್ತದೆ. ಅದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಚೇಷ್ಟಾ ಹಿ ಚೇತನಾನಾಂ ಯಾ ಸಾ ಭವೇತ್ ತತ್ಪ್ರಸಾದತಃ ಅಚೇತನ ಸ್ವಭಾವಸ್ತು ವಿವರಾದಿ ಕಥಂ ತತಃ ಇತಿ ಶಂಕಾ ನಿವೃತ್ತ್ಯರ್ಥಂ ಆಕಾಶ ಇತಿ ನಾಮ ಚ ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾತ್ ಹರೇರ್ಭವೇತ್ ಅಂತ. ಈ ಆಕಾಶ ಅಧಿಕರಣ ಅಂತನ್ನೋದು ಯಾಕೆ ಪ್ರವೃತ್ತವಾಯಿತು? ಅಂತಸ್ತತ್ವ ಅಧಿಕರಣ ಇದ್ರೂ ಕೂಡ ಅಲ್ಲಿ ಆಗದೇ ಇರುವ ಕೆಲಸವನ್ನು ಇದೇನು ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದನ್ನ ತೋರಿಸಿಕೊಡ್ಲಿಕ್ಕೆ ಹೊರಟಿದ್ದಾರೆ. ಯಾಕೆ? ಯುಕ್ತಂ ಇಂದ್ರಾದಿ ಶಬ್ದಾನಾಂ ಪುರಂದರಾದಿಷು ಅಮುಖ್ಯತ್ವಂ. ನ್ಯಾಯಸುಧಾದಲ್ಲಿ ಆ ಅನುವ್ಯಾಖ್ಯಾನದ ಅಭಿಪ್ರಾಯ ಏನು ಅಂತ ಹೇಳ್ತಾರೆ. ಇಂದ್ರ ಚಂದ್ರ ಮೊದಲಾದ ಶಬ್ದಗಳಿಂದ ಆ ಭಗವಂತ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ, ಮತ್ತೆ ಇಂದ್ರಾದಿಗಳು ಅಮುಖ್ಯವಾಗಿ ವಾಚ್ಯರಾಗಿದ್ದಾರೆ. ಅದನ್ನ ಒಪ್ಪಬಹುದಲ್ಲಿ, ಅದು ನಮಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ನಿರವಧಿಕಸ್ಯ ಪ್ರವೃತ್ತಿ ನಿಮಿತ್ತಸ್ಯ ಐಶ್ವರ್ಯಾದೇಹ ಅಸಂಭವಾತ್. ಇಂದ್ರ ಅಂದ್ರೇನು? ಇದು ಪರಮೈಶ್ವರ್ಯ ಅಂತ ಅರ್ಥ. ಪರಮೈಶ್ವರ್ಯ ಇರುವುದು ಭಗವಂತನಲ್ಲಿ ಮಾತ್ರ. ಈ ಇಂದ್ರ ಮೊದಲಾದವರಲ್ಲಿ ಆ ಪರಮೈಶ್ವರ್ಯ ಇಲ್ಲ. ಹಾಗೆ ಚಂದ್ರ ಅಂದ್ರೂ ಕೂಡ ಅತ್ಯಂತ ಆಹ್ಲಾದಕತ್ವ ಅಂತಿರುವುದು ಪರಮಾತ್ಮನಲ್ಲಿ ಮಾತ್ರ, ಹೊರತು ಚಂದ್ರನಲ್ಲಿಲ್ಲ. ಆದ್ರಿಂದ ಇಂದ್ರಚಂದ್ರಾದಿ ಶಬ್ದಗಳು ಇಂದ್ರಚಂದ್ರಾದಿಗಳನ್ನ ಅಮುಖ್ಯ ವೃತ್ತಿಯಿಂದ ಹೇಳ್ತವೆ. ಆದರೆ ಮಹಾಯೋಗ ಮತ್ತು ಮಹಾರೂಢಿಯ ಮೂಲಕ ಅವು ಪರಮಾತ್ಮನನ್ನೇ ಹೇಳ್ತವೆ ಅಂತ ಅಲ್ಲಿ ಹೇಳಬಹುದು. ಯಾಕೆಂದ್ರೆ ಅಲ್ಪಸ್ಯಾಪಿ ಪರಮೇಶ್ವರ ಆಯತ್ತತ್ವಾತ್. ಸ್ವಲ್ಪ ಅಲ್ಲೇನು ಪರಮೇಶ್ವರ್ಯ ಮೊದಲಾದದ್ದಿದೆ ಇಂದ್ರನಲ್ಲಿ, ಅದೆಲ್ಲವೂ ಕೂಡ ಭಗವಂತನ ಅಧೀನ. ಆದ್ರಿಂದ ಯುಕ್ತಂಚ ಸ್ವತಂತ್ರ ಅನವಧಿಕ ಐಶ್ವರ್ಯಾಧಿಮತಿ ಪರಮೇಶ್ವರೇ ಮುಖ್ಯತ್ವ. ಪರಮಾತ್ಮನಲ್ಲಿ ಆ ಪರಮೇಶ್ವರ್ಯ ಇರುವುದು ಸ್ವತಂತ್ರವಾಗಿದೆ ಮತ್ತು ಅನವಧಿಕವಾಗಿದೆ. ಆದ್ರಿಂದ ಪರಮೇಶ್ವರನನ್ನ ಅಂದ್ರೆ ವಿಷ್ಣುವನ್ನ ಆ ಆಕಾಶ ಎಂಬ ಶಬ್ದ ಮುಖ್ಯವಾಗಿ ಹೇಳ್ತದೆ. ಮತ್ತೆ ಇಂದ್ರ ಶಬ್ದ ಎಂಬುದು ಆಕಾಶ ಶಬ್ದ ಅಲ್ಲ, ಅದು ಇನ್ನು ಮುಂದೆ ಬರಬೇಕು. ಇಂದ್ರ ಶಬ್ದ ಅನ್ನೋದು ಪರಮಾತ್ಮನನ್ನು ಮುಖ್ಯವಾಗಿ, ಅಮುಖ್ಯವಾಗಿ ಇಂದ್ರಾದಿಗಳನ್ನು ಹೇಳ್ತದೆ. ಆದರೆ ನಚೈವಂ ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತಂ ಅವಕಾಶತ್ವಂ ಭೂತೆ ನಿರವಧಿಕಂ ನ ಸಂಭವತಿ ಕ್ವಚಿತ್ ಕದಾಚಿದಪಿ ಅಭಾವಾತ್.
ನಾಪಿ ಈಶ್ವರಾಯತ್ತಂ. ಇಂದ್ರ ಅನ್ನೋ ಶಬ್ದ ಐಶ್ವರ್ಯವನ್ನು ಹೇಳ್ತದೆ. ಅದು ಇಂದ್ರಾದಿ ದೇವತೆಗಳಲ್ಲಿ ಕಡಿಮೆ ಇದೆ ಮತ್ತು ಭಗವಂತನಲ್ಲಿ ಹೆಚ್ಚಿಗೆ ಇದೆ ಆ ಐಶ್ವರ್ಯ ಅಂತ ಹೇಳಿ ಮುಖ್ಯವಾಗಿ ಭಗವಂತನೇ ವಾಚ್ಯ ಅಂತ ಹೇಳಿ ಅಲ್ಲೆಲ್ಲ ಹೊಂದಿಸಬಹುದು. ಆದರೆ ಆಕಾಶ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಏನು? ಅವಕಾಶತ್ವ ಅಂದ್ರೆ ಈ ಸ್ಪೇಸ್, ಜಾಗ ಮಾಡಿಕೊಡುವಿಕೆ. ಅಲ್ಲಿ ತತ್ವಮಂಜರಿಯಲ್ಲಿ ಪ್ರಾಣಿ ಸಂಚಾರ ಅಂತ ಶಬ್ದ ಇದೆ. ಪ್ರಾಣಿಗಳು ಅಂದ್ರೆ ಎಲ್ಲಾ ಚೇತನಗಳು. ಪ್ರಾಣಿ ಸಂಚಾರ ಅನುಕೂಲವಾನ್, ಎಲ್ಲ ಜೀವಿಗಳು ಸಂಚಾರ ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲ ಮಾಡಿಕೊಡುವಂಥದ್ದು ಈ ಆಕಾಶ. ಅದು ಜೀವಿಗಳಿಗೆ ಮಾತ್ರ ಅಲ್ಲ, ಕೆಲವು ಕಡೆ ಅದು ಪ್ರಾಣಿ ಸಂಚಾರ ಆದಿ ಅಂತ ಶಬ್ದ ಇದೆ. ಆದಿ ಶಬ್ದ ಅಲ್ಲಿ ಅನುವ್ಯಾಖ್ಯಾನ ಸುಧಾದ್ರಿ ಮೊದಲಾದ ಕಡೆ ಇದೆ. ಆದ್ರಿಂದ ಆದಿ ಶಬ್ದದಿಂದ ಏನ್ ತಗೊಳ್ಬೇಕು ಅಂದ್ರೆ ಕೇವಲ ಚೇತನಗಳ ಸಂಚಾರಕ್ಕೆ ಮಾತ್ರ ಆಕಾಶ ಬೇಕಾಗಿರುವುದಲ್ಲ, ಜಡದ ಅಸ್ತಿತ್ವಕ್ಕೂ ಕೂಡ ಆಕಾಶ ಬೇಕಲ್ಲ. ಒಂದ್ಯಾವುದೋ ಮನೆಯೋ ಮತ್ತೊಂದು ಯಾವುದೋ ಕಲ್ಲು ಮಣ್ಣು ಮೊದಲಾದದ್ದು ಕೂಡ ಇರಬೇಕಾದ್ರೆ ಆಕಾಶ ಅಂತ ಬೇಕೇ ಬೇಕಾಗ್ತದೆ. ಆದ್ರಿಂದ ಪ್ರಾಣಿ ಸಂಚಾರ ಅಂತ ಅಲ್ಲಿ ಎಲ್ಲಾ ಚೇತನಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳಿದ್ರು ಕೂಡ ಚೇತನಾಚೇತನ ವಸ್ತುಗಳು ಎಲ್ಲದಕ್ಕೂ ಕೂಡ ಆಕಾಶ ಅಂತಂದು ಬೇಕೇ ಬೇಕು. ಈ ಅವಕಾಶತ್ವ ಅನ್ನೋದೇನಿದೆಯಲ್ಲ, ಅದು ಪರಮಾತ್ಮನಲ್ಲಿ ಮುಖ್ಯವಾಗಿದೆ, ಈ ಆಕಾಶಾದಿಗಳಲ್ಲಿ ಅಮುಖ್ಯ ಆಗಿದೆ ಅಂತ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದೊಂದು ಗುಣ ಮಾತ್ರ ನಾವು ಗಮನಿಸಬೇಕಾದ ಒಂದು ವ್ಯತ್ಯಾಸ ಇದು. ಉಳಿದದ್ದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಅನವಧಿಕ ಕರುಣೆ ಇದೆ, ಉಳಿದವರಿಗೆ ಕಡಿಮೆ ಕರುಣೆ ಇದೆ. ಪರಮಾತ್ಮ ಹೆಚ್ಚು ಸುಂದರನಾಗಿದ್ದಾನೆ, ಚಂದ್ರಾದಿಗಳು ಕಡಿಮೆ ಸುಂದರರಾಗಿದ್ದಾರೆ. ಇಂದ್ರಾದಿಗಳು ಕಡಿಮೆ ಐಶ್ವರ್ಯವುಳ್ಳವರು, ಪರಮಾತ್ಮ ಅಧಿಕ ಐಶ್ವರ್ಯವುಳ್ಳವನು. ಹೀಗೆಲ್ಲ ಎಲ್ಲಾ ಗುಣಗಳಿಗೂ ಸಂಬಂಧಪಟ್ಟಂತೆ ಪರಮಾತ್ಮ ಹೆಚ್ಚು, ಉಳಿದವರನ್ನ ಅಮುಖ್ಯ ಅಂತ ನಾವು ಅನ್ಬಹುದು. ಉಳಿದವರೆಲ್ಲ ಗುಣಗಳು ಕಡಿಮೆ ಅಂತ. ಆದರೆ ಈ ಜಾಗ ಕೊಡುವಿಕೆ, ಸ್ಪೇಸ್ ಕೊಡುವಿಕೆ ಅನ್ನೋ ಗುಣ ಇದೆಯಲ್ಲ, ಇದು ಪರಮಾತ್ಮನಲ್ಲಿ ಹೆಚ್ಚಿದೆ, ಈ ಆಕಾಶದಲ್ಲಿ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೇಗೆ ಅಂದ್ರೆ ಕ್ವಚಿತ್ ಕದಾಚಿದಪಿ ಅಭಾವ ಅಭಾವಾತ್. ಆಕಾಶ ಅಂತನ್ನುವುದು ಯಾವುದಾದ್ರೂ ಒಂದು ಜಾಗದಲ್ಲಿ ಯಾವುದಾದ್ರೂ ಒಂದು ಕಾಲದಲ್ಲಿ ಇಲ್ಲ ಅಂತಿದೆಯಾ? ಇದೆಲ್ಲೂ ಇಲ್ಲ. ಆ ಸುಧಾದ ವಾಕ್ಯದ ಅರ್ಥ ಅದು. ನಾವು ಅದನ್ನು ತಿಳ್ಕೋಬೇಕು. ಇದೆಲ್ಲ ನಮ್ಗಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತೆ ಕಾಣಲಿಲ್ಲ. ಹೇಗೂ ರಾಘವೇಂದ್ರ ಸ್ವಾಮಿಗಳು ಅನುವ್ಯಾಖ್ಯಾನವನ್ನ ಸುಧಾವನ್ನು ನೆನಪು ಮಾಡ್ಕೊಂಡಿರೋದ್ರಿಂದ ಆಕಾಶ ಶಬ್ದದ ಮಹತ್ವ ಏನು ಅಂತ ನೋಡಿಬಿಡೋಣ ಅಂತ ಇದನ್ನೆಲ್ಲ ಹೇಳಿಕ್ಕೆ ಹೊರಟಿದ್ದೇನೆ. ಅದ್ರ ಹಿಂದಿನ ವಾಕ್ಯ ಸುಧಾದಲ್ಲಿ ನಚೇವಂ ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತಂ ಅವಕಾಶತ್ವಂ. ಆಕಾಶ ಎಂಬ ಶಬ್ದವನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಬೇಕಾದಂತಹ ನಿಮಿತ್ತ ಅವಕಾಶತ್ವ ಅನ್ನೋದೇನಿದೆಯಲ್ಲ, ಸ್ಪೇಸ್ ಅನ್ನುವುದು, ಅದು ಭೂತದಲ್ಲಿ ನಿರವಧಿಕವಾಗಿ ಇಲ್ಲ ಅಂತಿಲ್ಲ. ಅಲ್ಲಿ ನೋಡಿ ಎರಡು ನಕಾರಗಳಿವೆ. ನಚೈವಂ ಅಲ್ಲಿಂಬಲ್ಲಿ ಒಂದು ನಕಾರ ಇದೆ, ಕೊನೆಗೆ ನಸಂಭವತಿ ಅನ್ನೋದೊಂದು ನಕಾರ ಇದೆ. ಹಾಗಾಗಿ ಪರಮಾತ್ಮನಲ್ಲಿ ಈ ಸ್ಪೇಸ್ ಕೊಡುವಿಕೆ ಅನ್ನುವ ಜಾಗ, ಸ್ಪೇಸ್ ಕೊಡುವಿಕೆ ಅನ್ನುವ ಗುಣ ಎಷ್ಟು ನಿರವಧಿಕನೋ ಅಷ್ಟೇ ನಿರವಧಿಕ ಆಕಾಶದಲ್ಲೂ ಕೂಡ ಇದೆ. ನೀವು ಉಳಿದ ಕರುಣೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಪರಮಾತ್ಮನಲ್ಲಿ ಹೆಚ್ಚು, ಉಳಿದ ಕಡೆ ಕಡಿಮೆ ಅಂತ ಹೇಳಿ, ಆದ್ರೆ ಇದನ್ನ ಮಾತ್ರ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಕ್ವಚಿತ್ ಯಾವ ಜಾಗದಲ್ಲಿಯೂ, ಕದಾಚಿತ ಎಂದೂ ಕೂಡ ಅಭಾವ ಅಭಾವಾತ್. ಭೂತಾಕಾಶದಲ್ಲಿ ಆ ಜಾಗ ಅನ್ನುವುದು ಅಂದ್ರೆ ಸ್ಪೇಸ್ ಕೊಡುವಿಕೆ ಅನ್ನುವ ಗುಣ ಇಲ್ಲ ಅಂತಿಲ್ಲ. ಪರಮಾತ್ಮ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಈ ಸ್ಪೇಸ್ ಕೂಡ ಇದ್ದೇ ಇದೆಯಲ್ಲ. ಆದ್ರಿಂದ ಪರಮಾತ್ಮನಲ್ಲಿ ಆ ಅವಕಾಶ ಪ್ರದತ್ವ ಅನ್ನೋದು ಹೆಚ್ಚು, ಉಳಿದ ಕಡೆ ಕಡಿಮೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲಾ ಕಡೆನೂ ಪರಮಾತ್ಮ ಹೇಗೆ ಆಗ್ತಾನೋ ಹಾಗೆ ಈ ಆಕಾಶವೂ ಕೂಡ. ಅದನ್ನ ಎಲ್ಲರೂ ಒಪ್ಪಲೇಬೇಕು. ಆಕಾಶವತ್ ಸರ್ವಗತಸ್ಥ ನಿತ್ಯಂ ಅಂತಲೇ ಸ್ಪಷ್ಟವಾದ ಮಾತಿದೆ. ಹಾಗೆ ಅದು ಈಶ್ವರಾಯತ್ತನೂ ಅಲ್ಲ. ಅದು ಹೇಗೆ ಭಗವಂತನ ಅಧೀನ ಆಗ್ಲಿಕ್ಕೆ ಸಾಧ್ಯ? ಆ ಅವಕಾಶ ಪ್ರದತ್ವ ಅಂತನ್ನುವುದು ಅದನ್ನ ಚೇಷ್ಟಾಹಿ ಚೇತನಾನಾಂತು ಅಂತ ಅನುವ್ಯಾಖ್ಯಾನದಲ್ಲೇ ತೋರಿಸ್ತಾರೆ. ಒಬ್ಬ ಚೇತನನಾದವನು ಏನೇನು ಹೋಗುವುದು, ಬರುವುದು, ತಿನ್ನುವುದು, ಆಲೋಚನೆ ಮಾಡುವುದು ಮೊದಲಾದ ಚೇತನಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡ್ತಾನಲ್ಲ, ಅವೆಲ್ಲವೂ ಕೂಡ ಭಗವಂತನ ಪ್ರಸಾದದಿಂದ ಆಗ್ತದೆ ಅಂತ ಹೇಳಬಹುದು. ಆದರೆ ಅಚೇತನದ ಧರ್ಮ ಯಾವುದು? ವಿವರತ್ವ. ಅಚೇತನ ಸ್ವಭಾವಸ್ತು ವಿವರಾದಿಹಿ ಅಂತಿದೆಯಲ್ಲ, ಅದನ್ನು ವಿವರತ್ವ ಅಂತ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದೇ ಅವಕಾಶ ಪ್ರದತ್ವ. ಅವೆಲ್ಲ ಪರಮೇಶ್ವರನ ಪ್ರಸಾದದಿಂದ ಆಗೋದು ಅಂದ್ರೆ ಹೇಗೆ? ಆ ಜಡವಾದದ್ರಲ್ಲಿ ಅವೆಲ್ಲ ಅನಾದಿ ಕಾಲದಿಂದಲೂ ಇದ್ದೇ ಇವೆ. ಹೀಗೆ ಅವಕಾಶ ಪ್ರದತ್ವ ಅನ್ನೋದು ಭಗವಂತನ ಅಧೀನ ಹೇಗೆ ಅಂತ ಇಷ್ಟು ಪ್ರಶ್ನೆ ದೃಢವಾಗಿ ನಿಂತು ಬಿಡ್ತದೆ. ಇಂದ್ರಚಂದ್ರಾದಿ ಶಬ್ದಗಳನ್ನು ಇಂದ್ರಚಂದ್ರಾದಿಗಳಲ್ಲಿ ಸಮನ್ವಿತ ಮಾಡುವುದು ಎಷ್ಟು ಸುಲಭವೋ ಅಷ್ಟು ಆಕಾಶ ಶಬ್ದವನ್ನ ಅವರಲ್ಲಿ ಸಮನ್ವಿತ ಮಾಡುವುದು ಸುಲಭ ಅಲ್ಲ. ಯಾಕೆಂದ್ರೆ ಆ ಪ್ರಧಾನವಾದ ವ್ಯತ್ಯಾಸ ಅದೇ. ಐಶ್ವರ್ಯ, ಕರುಣೆ ಮೊದಲಾದದ್ದು ಉಳಿದ ದೇವತೆಗಳಲ್ಲಿ, ಉಳಿದ ವ್ಯಕ್ತಿಗಳಲ್ಲಿ ಕಡಿಮೆ, ಭಗವಂತನಲ್ಲಿ ಹೆಚ್ಚು. ಆದರೆ
ಅವಕಾಶ ಪ್ರದತ್ವ, ಪ್ರಾಣಿ ಸಂಚಾರಾನುಕೂಲತ್ವ ಅನ್ನೋದು ಭಗವಂತನಲ್ಲಿ ಹೆಚ್ಚು, ಉಳಿದ ಕಡೆ ಕಡಿಮೆ ಅಂತ ಅನ್ನುವಂತಿಲ್ಲ. ಆದ್ರಿಂದ ಹಿಂದಿನ ಅಂತಸ್ತತ್ವಾದಿಕ ಅಧಿಕರಣಗಳಿಂದ ಏನು ಕೆಲಸ ಆಯಿತು ಆ ಕೆಲಸ ಈ ನಮಗಿಲ್ಲಿ ಪರಿಪೂರ್ಣ ಆಗೋದಿಲ್ಲ. ಅದಕ್ಕಾಗಿ ಆಕಾಶಾಧಿಕರಣ ಅಂತ ಒಂದು ಪ್ರತ್ಯೇಕವಾದ ಅಧಿಕರಣ ಬೇಕೇ ಆಗ್ತದೆ. ಅದಕ್ಕೆ ಈ ಆಕಾಶಾಧಿಕರಣದಲ್ಲಿ ಆಕಾಶ ತಲ್ಲಿಂಗ ಅಂತ ಹೇಳಿದಾರಲ್ಲ, ತಲ್ಲಿಂಗ, ಲಿಂಗ ಅಂದ್ರೆ ಕಾರಣ, ನಿಮಿತ್ತ ಅಂತ ಅರ್ಥ. ಭಗವಂತ ಆಕಾಶ ಶಬ್ದ ವಾಚ್ಯ, ಯಾಕೆಂದ್ರೆ ಆ ಲಿಂಗ ಅವನಲ್ಲಿರುವುದರಿಂದ ಅಂತ. ಅದೇನು ಲಿಂಗ ಅಂದ್ರೆ ಮೂಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏಷ ಪರೋವರಿಯ, ಏಷ ಅನಂತಹ ಅಂತ ಹೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಆ ಪರೋವರಿಯತ್ವ ಅನ್ನೋ ಗುಣ ಏನಿದೆಯಲ್ಲ, ಪರೋವರಿಯಸ್ವಾದೇಹೇ ಸರ್ವಥಾ ಅಪಿ ತತ್ರ ನೇತು ಅಶಕ್ಯತ್ವಾತ್. ಪರೋವರಿಯತ್ವ ಅಂದ್ರೆ ಸರ್ವಜ್ಞತ್ವ ಅಂತ ಅರ್ಥ, ಸರ್ವೋತ್ತಮತ್ವ ಅಂತ ಅರ್ಥ. ಆ ಸರ್ವೋತ್ತಮತ್ವ, ಅನಂತತ್ವ ಮೊದಲಾದ ಗುಣಗಳನ್ನ ಭೂತಾಕಾಶದಲ್ಲಿ ನೀವು ನೋಡುವಂತ ಸ್ಪೇಸ್ನಲ್ಲಿ ಯಾವ ಕಾರಣಕ್ಕೂ ಕೂಡ ತರಲಿಕ್ಕಾಗೋದಿಲ್ಲ. ಆದ್ರಿಂದ ಇಲ್ಲಿ ಆಕಾಶ ಅಂದ್ರೆ ಆಕಾಶಕ್ಕೆ ಮುಖ್ಯವಾಚ್ಯನಾದವನು ಪರಮಾತ್ಮನೇ. ಅಮುಖ್ಯವಾಚ್ಯವಾದದ್ದು ಈ ಆಕಾಶ ಇರಲಿ, ಯಾಕೆಂದ್ರೆ ಅವನೇ ಸರ್ವೋತ್ತಮ ಆದ್ರಿಂದ ಅಂತ ಅರ್ಥ. ತಥಾಹಿ ನ್ಯಾಯಸುಧಾದಲ್ಲಿ ಹೀಗೆ ಹೇಳ್ತಾರೆ, ಅಸ್ಯ ಲೋಕಸ್ಯ ಕಾಗತಿ ಇತಿ ಪೃಥ್ವೀಗತಿ ಪ್ರಶ್ನಸ್ಯ ಆಕಾಶ ಇತ್ಯುತ್ತರಂ ಅಭಿದಾಯ. ಈ ಲೋಕಕ್ಕೆ, ಈ ಪೃಥ್ವಿಗೆ ಏನು ಗತಿ ಅಂತ ಹೀಗೆ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಆಕಾಶ ಅಂತ ಉತ್ತರ ಕೊಟ್ಟಿದ್ದಾರೆ. ಆ ಆಕಾಶ ಅಂದ್ರೆ ಏನದು, ಆಕಾಶದ ಗುಣ ಏನು ಅಂತ ಅನ್ನೋದನ್ನೆಲ್ಲ ಮುಂದೆ ಪ್ರತಿಪಾದನೆ ಮಾಡಿದ್ದಾರೆ. ನಚ ಪರೋವರಿಯಸ್ವಾದಿಕಂ ಶಕ್ಯಮೇವಂ ಕಥಂಚಿತ್ ವ್ಯಾಖ್ಯಾತಂ ನಿರುಪಚರಿತಂ ಸರ್ವೋತ್ತಮತ್ವಂ ಹಿ ಪರೋವರಿಯತ್ವಂ ಅಂತ ಸುಧಾ. ಹೀಗೆ ಪರೋವರಿಯತ್ವ ಅಂದ್ರೆ ಅನವಧಿಕವಾದಂತಹ ಗೌಣವಲ್ಲದ ಸರ್ವೋತ್ತಮತ್ವ. ಕೆಲವರನ್ನ ನಾವು ವ್ಯವಹಾರದಲ್ಲಿ ಇವರು ಬಹಳ ದೊಡ್ಡ ಪಂಡಿತರು, ಬಹಳ ಒಳ್ಳೆಯವರು ಅಂತ ಬಹಳ ಅಂತ ಸುಮ್ಮನೆ ಔಪಚಾರಿಕವಾಗಿ ಕ್ಯಾಶುವಲಿ ನಾವು ಯಾರ್ಯಾರನ್ನೋ ಹೊಗಳ್ತಿರ್ತೇವೆ. ಇದು ಹಾಗೆ ಔಪಚಾರಿಕ ಅಲ್ಲ. ಭಗವಂತನಲ್ಲಿ ಪರೋವರಿಯಸ್ವ ಅನೌಪಚಾರಿಕವಾಗಿ ಲಿಟರಲಿ ಭಗವಂತನಲ್ಲಿ ಪರೋವರಿಯಸ್ವ ಅರ್ಥಾತ್ ಸರ್ವೋತ್ತಮತ್ವ ಇದೆ. ಆದ್ರಿಂದ ಇಂಥ ಸರ್ವೋತ್ತಮತ್ವ ಅಂತ ಅನ್ನೋದು ಆಕಾಶದಲ್ಲಿ ಬರೋದಿಲ್ಲ. ಆದ್ರಿಂದ ಆಕಾಶಕ್ಕೆ ಮುಖ್ಯವಾಚ್ಯನಾದವನು ಭಗವಂತ ಅಂತಾನೆ ಹೇಳಬೇಕು. ಜಡದ ಗುಣಗಳು ಯಾವುದೂ ಕೂಡ ಪರಮಾತ್ಮನ ಅಧೀನ ಅಲ್ಲ, ಚೇತನದ ಗುಣಗಳು ಮಾತ್ರ ಪರಮಾತ್ಮನ ಅಧೀನ ಅಂತ ಬಂತಲ್ಲ. ಸುಧಾದಲ್ಲಿ ಅಲ್ಲಿ ಹಿಂದೆ ಮುಂದೆ ಅನೇಕ ವಾಕ್ಯಗಳನ್ನು ಸಮರ್ಥನೆ ಮಾಡಿರಬಹುದು. ಭಾಗವತಕ್ಕನುಸಾರವಾಗಿ ಹೀಗೊಂದು ಶ್ಲೋಕ ನೆನಪು ಮಾಡ್ಕೊಳ್ಳೋಣ ಈ ಸಂದರ್ಭದಲ್ಲಿ. ದ್ರವ್ಯಂ ಕರ್ಮಚ ಕಾಲಸ್ಥ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷೆಯ. ಯಾವುದೇ ದ್ರವ್ಯ, ಮತ್ತು ಅದು ಜಡ ಇರಲಿ ಚೇತನ ಇರಲಿ, ದ್ರವ್ಯಂ ಕರ್ಮಚ ಕಾಲಶ್ಚ, ದ್ರವ್ಯ ಅಂದ್ರೆ ಜಡನೂ ಅಲ್ಲಿ ಬಂದು ಹೋಯಿತು. ಸ್ವಭಾವ, ಆ ಎಲ್ಲಾ ಜಡಚೇತನಗಳ ಸ್ವಭಾವ, ಜಡಗಳು ಚೇತನಗಳು ಇವೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಇವೆ. ಅವನು ಇಲ್ಲದೆ ಹೋದರೆ, ಅವನ ಅನುಗ್ರಹ ತಪ್ಪಿದರೆ ಯಾವುದಕ್ಕೂ ಕೂಡ ಇವುಗಳ ಅಸ್ತಿತ್ವಕ್ಕೆ ಸಂಚಕಾರ ಬರ್ತದೆ. ಆದ್ರಿಂದ ಜಡವಾದಂತಹ ಆಕಾಶಕ್ಕೂ ಕೂಡ ಅವಕಾಶ ಪ್ರದತ್ವ ಅನ್ನೋದು ಬಂದಿರುವುದು ಅವನಿಂದಲೇ, ಭಗವಂತನಿಂದಲೇ, ಮತ್ತು ಅವನು ಸರ್ವೋತ್ತಮನಾಗಿದ್ದಾನೆ. ಆ ಕಾರಣದಿಂದ ಅವನೇ ಮುಖ್ಯವಾಚ್ಯ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ತಲ್ಲಿಂಗ ಅಂದ್ರೆ ಪರೋವರೀಯಸ್ವ, ಸರ್ವೋತ್ತಮತ್ವ ಅನ್ನುವ ಗುಣ ಆ ಪರಮಾತ್ಮನಲ್ಲಿದೆ ಹೊರತು ಆಕಾಶದಲ್ಲಿ ಇಲ್ಲ ಅಂತ ನಾವು ತಿಳಿಬಹುದು. ಅತಃ ಅಂತತ್ವಮಪಿ ನಿರುಪಚರಿತಮೇವ ಏಷ ಪರೋವರೀಯಾನ್ ಯೇಷೋನಂತಹ ಅಂತ ಹೀಗೆ ಅನಂತ ಅಂತ ಒಂದು ಶಬ್ದ ಪ್ರಯೋಗ ಇದೆಯಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ. ಆ ನ್ಯಾಯಸುಧಾದಲ್ಲಿ ಭಗವಂತನಲ್ಲಿ ಅನಂತತ್ವವನ್ನು ಏನು ಹೇಳಿದ್ದಾರಲ್ಲ, ಆ ಅನಂತತ್ವವು ಕೂಡ ಔಪಚಾರಿಕವಾದ ಅನಂತತ್ವ ಅಲ್ಲ, ಪೂರ್ಣವಾದ ರೀತಿಯಲ್ಲೇ ಭಗವಂತನಲ್ಲಿ ಅನಂತತ್ವ. ಹೀಗೆ ಎಲ್ಲಾ ಗುಣಗಳಿರೋದ್ರಿಂದ ಅವನೇ ಆಕಾಶ ಶಬ್ದ ವಾಚ್ಯನಾಗಿದ್ದಾನೆ ಮುಖ್ಯವಾಗಿ ಅಂತ ಅರ್ಥ. ಅನುವ್ಯಾಖ್ಯಾನದಲ್ಲಿ ಮುಂದೆ ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ ನಿಯಮಾದದಃ ಇತ್ಯಾದಿ ವಾಕ್ಯೈ. ಭಗವಂತನ ಅನುಗ್ರಹದಿಂದ, ಭಗವಂತನ ನಿಯಮನದಿಂದ ಈ ಆಕಾಶ ಅನ್ನುವುದು ಉಸಿರಾಡುವವರಿಗೆ ಅವಕಾಶವನ್ನು ಕೊಟ್ಟಿದೆ ಇತ್ಯಾದಿ ವಾಕ್ಯಗಳಿವೆ. ಆದ್ರಿಂದ ನಾವು ನೋಡುವ ಆಕಾಶದಲ್ಲಿಯೂ ಕೂಡ, ನಮಗೆ ಗೊತ್ತಿರುವ ಆಕಾಶದಲ್ಲಿಯೂ ಅವಕಾಶ ದಾತೃತ್ವ ಅನ್ನೋ ಗುಣ ಏನಿದೆ ಅದು ಭಗವಂತನ ಅಧೀನ ಅಂತಾನೆ ತಿಳಿದು ಬರ್ತದೆ. ಮತ್ತೆ ಅವನಲ್ಲಿ ಸರ್ವೋತ್ತಮತ್ವ ಇದೆ, ಇವನಲ್ಲಿ ಯಾವುದರಲ್ಲೂ ಸರ್ವೋತ್ತಮತ್ವ ಇಲ್ಲ. ಹೀಗೆ ಆ ಸರ್ವೋತ್ತಮತ್ವ ಅನ್ನೋ ಲಿಂಗದಿಂದ ಅವನಿಗೆ ಆಕಾಶದ ವಾಚ್ಯತ್ವವನ್ನು ಹೇಳ್ತೇವೆ ಅಂತ
ಬ್ರಹ್ಮಸೂತ್ರಾನು ವ್ಯಾಖ್ಯಾನ ನ್ಯಾಯಸುಧಾದಲ್ಲಿ ಆಕಾಶಾಧಿಕರಣದ ತಾತ್ಪರ್ಯ. ಆಕಾಶನಾಮ ವಿಘ್ನೇಶಃ ವಾಯುಶ್ಚ ಆಕಾಶಕ ಸ್ವಯಂ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಅಂತ ಪ್ರಾಯ ಇದು ಉಪನಿಷತ್ ಭಾಷ್ಯದಲ್ಲಿ ಎಲ್ಲಿ ಒಂದ್ ಕಡೆ ಬಂದಿರುವ ಛಾಂದೋಗ್ಯ ಇರಬಹುದು, ಬೃಹದಾರಣ್ಯಕದಲ್ಲೇ ಇರಬಹುದು. ಆಕಾಶ ಶಬ್ದದಿಂದ ವಾಚ್ಯರು ಯಾರ್ಯಾರು? ಮೊದಲು ಗಣಪತಿ ವಾಚ್ಯ, ಮೊದಲು ಅಂದ್ರೆ ಆ ಶ್ಲೋಕದಲ್ಲಿ ಹೇಳಿರುವುದು ಗಣಪತಿಯನ್ನು ಮೊದಲು. ವಾಯು ಆಕಾಶ ಶಬ್ದ ವಾಚ್ಯ, ಲಕ್ಷ್ಮೀ ಆಕಾಶ ಶಬ್ದ ವಾಚ್ಯಳು, ಮತ್ತು ಭಗವಂತನು ಆಕಾಶ ಶಬ್ದ ವಾಚ್ಯ ಅಂತ. ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಈ ಶ್ಲೋಕದಿಂದ ಎಲ್ಲರನ್ನೂ ಕೂಡ ಕಾರ್ಯ ಈ ಅವಕಾಶದಾತೃಗಳು, ಗಣಪತಿಯೂ ಅವಕಾಶದಾತೃವೇ, ವಾಯು, ಲಕ್ಷ್ಮಿ ಮತ್ತು ಭಗವಂತ ಎಲ್ಲರೂ ಕೂಡ ಅವಕಾಶದಾತೃಗಳು ಅಂತ ಸ್ತುತಿಸಲಿಕ್ಕೆ ತುಂಬಾ ಉಪಯುಕ್ತ ಆಗುವಂತಹ ಒಂದು ಶ್ಲೋಕ ಇದು. ಈ ಶ್ಲೋಕ ಶಬ್ದ ನಿರ್ಣಯ ಅನ್ನುವ ಗ್ರಂಥದಿಂದ ಉದ್ಧೃತವಾದದ್ದು. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳಿರುವಂತಹ ಶ್ಲೋಕ. ಇದೇ ಸಂದರ್ಭದಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡುವ ಪ್ರಸಂಗ ಹೊಂದಿದೆ. ಅಲ್ಲಿ ಚತುರ್ಮುಖ ಬ್ರಹ್ಮ ಮತ್ತೆ ಗರುಡಶೇಷ ರುದ್ರರು ಇವರೆಲ್ಲ ಏನೇನು ಕಾರ್ಯಗಳನ್ನು ಮಾಡ್ತಾರೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಮುಖ್ಯ ಪ್ರಾಣದ ವರ್ಣನೆ ಮಾಡ್ತಾರೆ. ಮತ್ತೆ ಅಲ್ಲೇ ಒಂದು ಪ್ರಸಂಗದಲ್ಲಿ ಭೂತಾನಾಂ ತಸ್ಯ ವಿಷಯ ತು ಅಂತರಿಕ್ಷಂ ಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ ಅಂತರಿಕ್ಷಂ ಚ ವಿಘ್ನೇಶಃ ಅಂತಿದೆ. ಅದೊಂದನ್ನ ಇಲ್ಲಿ ನಾವು ನೋಡಬೇಕು. ಈ ಅಂತರಿಕ್ಷಾಭಿಮಾನಿಯಾದಂತಹ ಗಣೇಶ ನಮ್ಮೆಲ್ಲರ ಜೀವರ ಸುಖಕ್ಕಾಗಿ ಆ ಭಗವತ್ ಪೂಜಾ ರೂಪವಾದ ಕರ್ಮ ಸಾಮರ್ಥ್ಯವನ್ನ ನಮಗೆ ಕೊಡ್ತಾನಂತೆ. ಮತ್ತೆ ಆ ಧ್ವನಿಗಳನ್ನು ಉಂಟು ಮಾಡುವವನು ಅವನೇ, ಅಂದ್ರೆ ಧ್ವನಿಗಳಿಗೆ ಪ್ರವೃತ್ತಿಯನ್ನು ಉಂಟು ಮಾಡುವವನು ಅವನು. ಆದ್ರಿಂದಲೇ ಈ ವೇದ ಅಂದ್ರೆ ಏನು, ವೇದ ಮೊದಲಾದ ಶಾಸ್ತ್ರಗಳು ಧ್ವನಿ ರೂಪ ಆದ್ದರಿಂದ ಅವುಗಳೆಲ್ಲದಕ್ಕೂ ಕೂಡ ಪ್ರವೃತ್ತಿ ಆಗೋದು ಈ ವಿಘ್ನೇಶನಿಂದ ಅಂತ ಹೇಳ್ತಾರೆ. ಮೊದಲನೇದಾಗಿ ಅಂತರಿಕ್ಷಾಭಿಮಾನಿ ದೇವತೆ ಕರ್ಮಕ್ಕೆ ನಮ್ಮೆಲ್ಲರಿಗೂ ಕರ್ಮವನ್ನು ಮಾಡಿಸ್ತಾನೆ, ಭಗವತ್ ಪೂಜಾ ರೂಪವಾದ ಕರ್ಮವನ್ನು. ಮತ್ತೆ ಜೀವಾನಾಂ ಶ್ರುತಿ ಚಾರದಂ, ಶ್ರುತಿ ಅಂದ್ರೆ ವೇದ, ಆದರೆ ಚಾರ ಅಂದ್ರೆ ಸಂಚಾರ. ಶ್ರುತಿ ಯಾರೋ ಗುರುಗಳು ಉಚ್ಚಾರ ಮಾಡಿದ್ದು ನಮ್ಮ ಕಿವಿವರೆಗೂ ಬರುವುದೆಲ್ಲ ಏನಿದೆ ಈ ಗಣೇಶನ ಅನುಗ್ರಹದಿಂದ ಅಂತ ಅದರ ಅರ್ಥ. ಹೀಗೆ ಆ ವೇದಗಳ ಶ್ರವಣಕ್ಕೆ ಅವನು ಬೇಕು, ಅಂತರಿಕ್ಷಾಭಿಮಾನಿ ವಿಘ್ನೇಶ ಅಂತ. ಹೀಗೆ ಆಕಾಶದ ಕೆಲಸ ಏನು, ಪ್ರಾಣಿ ಸಂಚಾರ ಆದಿ ಅಂತ ಬಂತಲ್ಲ, ಸಂಚಾರ ಅಂತ ಸುಮ್ಮನೆ ಓಡಾಡುವುದಲ್ಲ, ವೇದಗಳನ್ನು ಕೇಳುವುದು, ಭಗವತ್ ಪೂಜಾ ರೂಪ ಮಾಡುವುದು, ಏನು ಕೆಲಸ ಮಾಡಬೇಕಾದ್ರೂ ಶ್ರವಣ ಮನನ ಮೊದಲಾದವುಗಳನ್ನು ಮಾಡಬೇಕಾದ್ರೂ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದಿಂದ ಏನು ಕೆಲಸ ಮಾಡಲಿಕ್ಕೂ ಕೂಡ ಆಕಾಶ ಬೇಕು. ಆ ಆಕಾಶಕ್ಕೆಲ್ಲ ಅಭಿಮಾನಿ ಗಣೇಶ, ಅವನಿಗೆ ನಿಯಾಮಕ ವಾಯು, ಅವನಿಗೆ ನಿಯಾಮಕರಾದವರು ಲಕ್ಷ್ಮೀದೇವಿ, ಅವಳಿಗೆ ನಿಯಾಮಕನಾದ ಭಗವಂತ ಅಂತ ನಾವು ಒಟ್ಟು ಅನುಸಂಧಾನ ಮಾಡಬಹುದು.